ವೀಕ್ಷಕರೇ, ಕನ್ನಡ ಕಿರುತೆರೆ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಕನ್ನಡಿಗರಿಗೆ ಬಿಗ್ ಬಾಸ್ ಅಂದರೆ ಸುದೀಪ್, ಸುದೀಪ್ ಅಂದರೆ ಬಿಗ್ ಬಾಸ್. ಸಾಕಷ್ಟು ಮಂದಿ ಸುದೀಪ್ಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಸುದೀಪ್ ಈ ಶೋವನ್ನು ಆವರಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ವಾರದ ಕಥೆ ಎಪಿಸೋಡ್ನಲ್ಲಿ ಕಿಚ್ಚನ ಪಂಚಾಯಿತಿ ಕೇಳುವುದೇ ಚಂದ. ಅದೆಷ್ಟೋ ಜನರು ಕಿಚ್ಚನ ಪಂಚಾಯಿತಿಗಾಗಿ ಪ್ರತಿ ವಾರ ಕಾತರದಿಂದ ಕಾಯುತ್ತಿರುತ್ತಾರೆ. ಆದರೆ ಬಿಗ್ ಬಾಸ್ ಸೀಸನ್ 11 ಸುದೀಪ್ ನಿರೂಪಣೆಯ ಕೊನೆಯ ಸೀಸನ್. ಮುಂದಿನ ಸೀಸನ್ನಿಂದ ತಾವು ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಕಿಚ್ಚ ಹೇಳಿದ್ದಾರೆ. ಬಿಗ್ ಬಾಸ್ಗಾಗಿ ಸುದೀಪ್ ಎಷ್ಟು ಸಂಭಾವನೆ ಪಡಿತಾರೆ ಎಂದು ತಿಳಿಯೋಣ ಬನ್ನಿ. ಮೊದಲ 5 ಸೀಸನ್ ಸಂಭಾವನೆ. ಬಿಗ್ ಬಾಸ್ ಕನ್ನಡ ಸೀಸನ್ 1ರ ಕಾರ್ಯಕ್ರಮ 2013ರಲ್ಲಿ ಆರಂಭಗೊಂಡಿತು. ಸುದೀಪ್ ಅವರ ಮೊದಲ 5 ಸೀಸನ್ಗಳಿಗೆ ಒಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದರು. ಅದಕ್ಕಾಗಿ 20 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರು. ಅಂದರೆ ಪ್ರತಿ ಸೀಸನ್ಗೆ 4 ಕೋಟಿ ರೂಪಾಯಿ ಸಂಭಾವನೆ ಸಿಕ್ಕಿತು ಎನ್ನಲಾಗಿದೆ. ಈ ಸೀಸನ್ ಸಂಭಾವನೆ ಎಷ್ಟು? ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಒಂದು ಗತ್ತು ಗಮ್ಮತ್ತು ತಂದುಕೊಟ್ಟವರು ಕಿಚ್ಚ ಸುದೀಪ್. ಅವರಿಗೆ ಮೊದಲ ಸೀಸನ್ನಿಂದಲೂ ಒಳ್ಳೆಯ ಸಂಭಾವನೆ ಸಿಗ್ತಿದೆ. ಸುದೀಪ್ ಮಾತ್ರವಲ್ಲದೆ ಬಿಗ್ ಬಾಸ್ ಸ್ಪರ್ಧಿಗಳು, ಆಯೋಜಕರು ಹಾಗೂ ಶೋಗಾಗಿ ಕೆಲಸ ಮಾಡುವ ಸಿಬ್ಬಂದಿಗಳು ಒಳ್ಳೆಯ ಸಂಭಾವನೆ ಇದೆ. 11 ಸೀಸನ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಕಿಚ್ಚ ಸುದೀಪ್ ಈ ಬಾರಿ ಬಿಗ್ ಬಾಸ್ ಶೋ ನಿರೂಪಣೆಗೆ 8 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಸುದೀಪ್ ನಿರೂಪಣೆಯ ಕೊನೆಯ ಸೀಸನ್. ಇದು ಬಿಗ್ ಬಾಸ್ ಕನ್ನಡ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ. ನನ್ನ ನಿರ್ಧಾರವನ್ನು ಕಳೆದ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ನೋಡಿದ ಎಲ್ಲರೂ ಗೌರವಿಸುತ್ತಾರೆ ಅಂತ ನಿಜವಾಗಿಯೂ ನಂಬುತ್ತೇನೆ. ಈ ಸೀಸನನ್ನು ಅತ್ಯುತ್ತಮವಾಗಿ ಮಾಡೋಣ. ಜೊತೆಗೆ ನಾನು ಕೂಡ ಅತ್ಯುತ್ತಮವಾಗಿ ನಿಮ್ಮೆಲ್ಲರನ್ನು ರಂಜಿಸುತ್ತೇನೆ. ಪ್ರೀತಿಗೆ ಅಪ್ಪುಗೆ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಮುಂದಿನ ಸೀಸನ್ಗಳಲ್ಲಿ ಕಿಚ್ಚ ಸುದೀಪ್ ಇರಲ್ಲ ಎಂಬುದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೊಂದು ಲೈಕ್ ಇರಲಿ, ಸಬ್ಸ್ಕ್ರೈಬ್ ಇರಲಿ, ಸಪೋರ್ಟ್ ಇರಲಿ.